ಚಾಪ್ಟರ್ 15 ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಅಭ್ಯಾಸ 15.3 ಇದರಲ್ಲಿ ಪ್ರಶ್ನೆ 4ರಿಂದ 6ರವರೆಗೆ ಸಾಲ್ವ್ ಮಾಡ್ತಾ ಹೋಗೋಣ. PDF ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಕ್ಲಿಕ್ ಮಾಡಿ, 10ನೇ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ. 4ನೇ ಪ್ರಶ್ನೆ ಏನಿದೆ ಅಲ್ಲಿ, ಒಂದು ಬಾವಿಯ ವ್ಯಾಸ 3 ಮೀಟರ್, ಆಳ 14 ಮೀಟರ್ ಇರುವಂತೆ ತೋಡಿದೆ. ನೋಡ್ಬೋದು, ಒಂದು ಬಾವಿ ತೋಡಿದರಲ್ಲಿ ಅದರ ಆಳ ಅಂದರೆ ಅದರ ಹೈಟ್ ಅಂತ ಅರ್ಥ. ಹೈಟ್ 14 ಮೀಟರ್ ಇದೆ ಆ್ಯಂಡ್ ವ್ಯಾಸ 3 ಮೀಟರ್ ಇದೆ. ವ್ಯಾಸ 3 ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ? 3/2. 3/2 ಮೀಟರ್ ಅಂದರೆ 1.5 ಮೀಟರ್ ಅಂತ ಕೂಡ ಬರಿಬೋದು. ನೆಕ್ಸ್ಟ್, ಆಮೇಲೆ ಭೂಮಿಯಿಂದ ತೆಗೆದ ಮಣ್ಣನ್ನು, ಓಕೆ, ಇಲ್ಲಿ ಒಳಗಡೆ ಮಣ್ಣಿತ್ತು, ಅದು ಹೊರಗಡೆ ತೆಗೆದಿದ್ದಾರೆ. ಸೊ ಆ ಮಣ್ಣನ್ನು ಬಾವಿಯ ಸುತ್ತಲೂ ಸಮವಾಗಿ ಹರಡಿ 4 ಮೀಟರ್ ಅಗಲವಿರುವ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದೆ. ಓಕೆ, ಸೊ ಬಾವಿಯ ಸುತ್ತ ಆ ಮಣ್ಣನ್ನು ಹಾಕಿದ್ದಾರೆ, ಅಂದರೆ ಇಲ್ಲಿ ಮಿಡಲ್ನಲ್ಲಿ ಮಣ್ಣಿಲ್ಲ ಅಂತ ಅರ್ಥ. ಬಾವಿಯ ಸುತ್ತಲೂ ಕಟ್ಟಿದ್ದಾರೆ ಒಂದು ಕಟ್ಟೆ. ಓಕೆ, ಎಷ್ಟು ಅಗಲ ಅಂದರೆ 4 ಮೀಟರ್ ಅಗಲ, ಗೊತ್ತಾಯ್ತಾ? ವೃತ್ತಾಕಾರದ ಕಟ್ಟೆ ಇದೆ. ಸೊ ಈ ಕಟ್ಟೆಯ ಎತ್ತರ ಕೇಳ್ತಾ ಇದ್ದಾರೆ, ಅಂದರೆ ಈ ಬಾವಿ ಒಳಗಡೆ ಎಷ್ಟು ಮಣ್ಣಿತ್ತು ಆ ಮಣ್ಣು ಇಲ್ಲಿ ಮೇಲ್ಗಡೆ ಇದೆ ಇವಾಗ, ಕರೆಕ್ಟಾ? ಬಟ್ ಮಿಡಲ್ನಲ್ಲಂತೂ ಖಾಲಿ ಇದೆ, ಮಿಡಲ್ನಲ್ಲಿ ಇಲ್ಲಿ ಮಣ್ಣೇ ಇಲ್ಲ. ಓಕೆ, ಅಂದರೆ ಬಾವಿಗೆ ಡೈರೆಕ್ಟಾಗಿ ಎಂಟಿ ಸ್ಪೇಸ್ ಅಂತ ಹೇಳ್ಬೋದು, ಖಾಲಿ ಜಾಗ ಇದೆ ಅಂತ ಹೇಳ್ಬೋದು. ಕಟ್ಟೆ ಅಂತೂ ಬಾವಿಯ ಮೇಲ್ಗಡೆ ಸುತ್ತಲೂ ಇದೆ. ಅದು ಎಷ್ಟು ಮೀಟರ್? 4 ಮೀಟರ್ ಆಗಲ್ಲ. ನೋಡಿ, ಅಂದರೆ ಈಗ ಮೇಲ್ಗಡೆ ಒಂದು ಸಿಲಿಂಡರ್ ಆಕಾರ ರೆಡಿಯಾಗಿದೆ. ಸೊ ಈ ಮಧ್ಯಬಿಂದು ಅಂತ ತಿಳ್ಕೊಳ್ಳಿದ್ದು. ಈ ಮಧ್ಯಬಿಂದುವಿನಿಂದ ಮೊದಲನೇದಾಗಿ ಇದು 4 ಮೀಟರ್ ಇದೆನಾ, ಇದು ತ್ರಿಜ್ಯ ಎಷ್ಟಾಗುತ್ತೆ? ಇದು ತ್ರಿಜ್ಯ ಅಂದರೆ ಬಾವಿಯ ತ್ರಿಜ್ಯನೂ ಅದಕ್ಕೆ ಸಮ ಇರುತ್ತಾನೆ. ಅಂದರೆ ಇದು 1.5 ಬಾವಿಯ ತ್ರಿಜ್ಯ ಅಂದರೆ ಇದು ಕೂಡ 1.5ನೇ ಆಗುತ್ತೆ. ಒಳಗಡೆ ಇರೋ ವೃತ್ತ ಅಂದರೆ ಹೊರಗಡೆ ಇರೋ ವೃತ್ತದ ತನಕ ಎಷ್ಟು ತ್ರಿಜ್ಯ ಆಗುತ್ತೆ? ಸೊ ಒಟ್ಟಾರೆಯಾಗಿ ಇದು 1.5, ಇದು 4, ಅಂದರೆ 1.5 ಮತ್ತು 4 ಪ್ಲಸ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? ಇದು 5.5. ದೊಡ್ಡದಾಗಿರೋ ತ್ರಿಜ್ಯ ಎಷ್ಟು? 5.5. ಆಮೇಲೆ ಸೊ ಈ ಯಾವುದು ಹೊರಗಡೆ ಇರೋ ಕಟ್ಟೆಯ ಹೈಟ್ ಕೇಳ್ತಾ ಇದಾರಲ್ಲ, ಸೊ ಹೈಟ್ ಫೈಂಡ್ ಮಾಡಬೇಕಂದ್ರೆ ಮೊದಲನೇದಾಗಿ ಈ ಮಣ್ಣು ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ 2 ಸಿಲಿಂಡರ್ ಆಕೃತಿ ಕಾಣಿಸ್ತವೆ. ಮೊದಲನೇದಾಗಿ ದೊಡ್ಡದಾಗಿರೋ ಸಿಲಿಂಡರ್ ಇದೆ, ಕರೆಕ್ಟಾ? ಅದರ ಒಳಗಡೆ ಒಂದು ಖಾಲಿ ಸಿಲಿಂಡರ್ ಇದೆ, ಅಂದರೆ ಮೇಲ್ಗಡೆ ಇರೋ ಡಯಾಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರೆಕ್ಟಾ? ಸೊ ಇದು ಎದಕ್ಕೆ ಸಮನಾಗಿದೆ? ಈ ಆಕೃತಿ ಅಂದರೆ ಇದನ್ನು ಸುತ್ತಮುತ್ತ ಮಣ್ಣಿದೆ ಅಲ್ಲ, ಈ ಮಣ್ಣು ಎಲ್ಲಿಂದ ತೆಗೆದಿದ್ದಾರೆ? ಬಾವಿಯಿಂದ. ಅಂದರೆ ಇದು ಯಾವ ಘನಫಲಕ್ಕೆ ಸಮ ಅಂತ ಹೇಳ್ಬೋದು? ಬಾವಿಯ ಘನಫಲಕ್ಕೆ ಸಮ ಅಂತ ಹೇಳ್ಬೋದು. ಸೊ ಬಾವಿ ಯಾವ ಆಕೃತಿಯಲ್ಲಿದೆ? ಬಾವಿ ಸಿಲಿಂಡರ್ ಆಕೃತಿಯಲ್ಲಿದೆ. ಸೊ ಬಾವಿಯ ಘನಫಲಕ್ಕೆ ಸಮ ಅಂತ ಗೊತ್ತಾಯಿತು, ಕರೆಕ್ಟಾ? ಅಂದರೆ ಈ ಬಾವಿಯ ಏನು ಸಿಲಿಂಡರ್ ಆಕೃತಿಯಲ್ಲಿದೆ ಅಲ್ಲ, ಇದರ ಘನಫಲದ ಸೂತ್ರ ಏನು? πr²h ಅಂತ ಹೇಳ್ಬೋದು. ಅದೇ ರೀತಿ ಈ ದೊಡ್ಡದಾಗಿರೋ ಸಿಲಿಂಡರ್ನ ಘನಫಲ ಏನು? ಸ್ವಲ್ಪ ಮಣ್ಣಿನ ಘನಫಲ ಇದೆಲ್ಲ, ಸೊ ಇದರಲ್ಲಿ ಜಸ್ಟ್ ಸುತ್ತ ಇರೋ ಮಣ್ಣು ಬೇಕಲ್ಲ, ಅಂದರೆ ದೊಡ್ಡದಾಗಿರೋ ಸಿಲಿಂಡರ್ನ ಘನಫಲದಲ್ಲಿ ಒಳಗಡೆ ಏನು ಖಾಲಿ ಇದೆ, ಖಾಲಿ ಸಿಲಿಂಡರ್, ಆ ಖಾಲಿ ಸಿಲಿಂಡರ್ನ ಘನಫಲ ಮೈನಸ್ ಮಾಡಬೇಕಾಗತ್ತೆ, ಕರೆಕ್ಟಾ? ಅಂದರೆ ಇದ್ರ ಸಲುವಾಗಿ ಸೂತ್ರ ಏನಂತ ಹೇಳ್ಬೋದು? ಸ್ವಲ್ಪ ತ್ರಿಜ್ಯ 2 ಬರ್ತಾ ಇದೆ. ಮೊದಲನೇದಾಗಿ ದೊಡ್ಡದಾಗಿರೋ ತ್ರಿಜ್ಯ, ಸೊ ಇದನ್ನು ನಾವು R1 ಅಂತ ತೊಗೊಳ್ಳೋಣ. ಚಿಕ್ಕ ತ್ರಿಜ್ಯ 1.5 ಇದೆಯಲ್ಲ, ಇದು R2 ಅಂತ ತೊಗೊಳ್ಳೋಣ. ಇಲ್ಲಾಂದರೆ ಇದು ಕೂಡ 1.5 ಸೇಮೇ ಇದೆ, ಸೊ ಇದನ್ನು ಕೂಡ ನಾವು R2 ಅಂತ ಬರಿಬೋದು. ಯಾಕಂದರೆ ಒಳಗಡೆ 1.5ನ R2 ಅಂತ ಕನ್ಸಿಡರ್ ಮಾಡಿದ್ದೀವಿ, ನಡೆಯುತ್ತೆ. ಅರ್ಥ ಆಯ್ತು ಏನೇನು ಮಾಡಿದ್ವಿ ಇಲ್ಲಿ? R1 ಅಂದರೆ 5.5 ಮೀಟರ್, ಆಮೇಲೆ R2 ಅಂದರೆ 1.5 ಮೀಟರ್. ಓಕೆ, ನೆಕ್ಸ್ಟ್ ನೋಡಿ, ಸೊ ದೊಡ್ಡದಾಗಿರೋ ಸಿಲಿಂಡರ್ನ ಘನಫಲ ಎಷ್ಟಾಗುತ್ತೆ? ದೊಡ್ಡದಾಗಿರೋ ಅಂದರೆ ಮೇಲ್ಗಡೆ ಇರೋ ಸಿಲಿಂಡರ್ ಇದು. ಸೊ ಇದರ ಘನಫಲದ ಸೂತ್ರ
ಇದರ ತ್ರಿಜ್ಯ R1 ಅಂತ ತೊಗೊಂಡಿದ್ದೀವಿ. ಸೊ R1 ಸ್ಕ್ವೇರ್ ಇಂಟು ಹೈಟ್ ಎಚ್ ಇದೆ ಮೈನಸ್ ಚಿಕ್ಕದಾಗಿರೋ ಸಿಲಿಂಡರ್ ಅಂದರೆ ಇದು ಒಳಗಡೆ ಸಿಲಿಂಡರ್ ಕಾಣಿಸ್ತಾ ಇದಲ್ಲ, ಇದು ಖಾಲಿ ಸಿಲಿಂಡರ್. ಸೊ ಇದರ ಘನಫಲ. ಸೊ ಇದು ಕೂಡ ಪೈ R2 ಸ್ಕ್ವೇರ್, ಆಮೇಲೆ ಹೈಟ್ ಎಚ್ ಇದೆ ಇದ್ರದ್ದು ಕೂಡ. ಓಕೆ, ಇದು ನಾವು ಕ್ಯಾಪಿಟಲ್ ಆರ್ ಬದಲಾಗಿ ಇಲ್ಲ R2 ಅಂತ ಚೇಂಜ್ ಮಾಡಿದ್ದೀವಲ್ಲ, ಸೊ ಇದು R2 ಅಂತ ಬರ್ಕೊಳ್ಳಿ. ಇಲ್ಲೇನಾಗುತ್ತೆ ಪೈ R2 ಸ್ಕ್ವೇರ್ ಆ್ಯಂಡ್ ಕ್ಯಾಪಿಟಲ್ ಎಚ್ ಅದೇ ರೀತಿ. ಸೊ ಎರಡೂ ಕಡೆ ಪೈ ಅಂತೂ ಕಾಮನ್ ಇದೆ, ಪೈ ಕ್ಯಾನ್ಸಲ್ ಆಗುತ್ತೆ, ಪೈ ಕಾಮನ್ ತೊಗೊಳ್ಳಿ. R1 ಸ್ಕ್ವೇರ್ ಎಚ್ ಮೈನಸ್ R2 ಸ್ಕ್ವೇರ್ ಎಚ್ ಕೂಡ ಕಾಮನ್ ತೊಗೊಳ್ಬೋದು. ಓಕೆ, ಎಚ್ ಕೂಡ ಕಾಮನ್ ತೊಗೊಳ್ಳಿ. ಇಲ್ಲೇನಾಗುತ್ತೆ ಪೈ R2 ಸ್ಕ್ವೇರ್ ಇಂಟು ಎಚ್, ಎರಡೂ ಕಡೆ ಪೈ ಅಂತೂ ಕ್ಯಾನ್ಸಲ್ ಆಯಿತು. ಸೊ ಎಚ್ ಈಕ್ವಲ್ಸ್ ಟು ಈ ಕಂಪ್ಲೀಟ್ ಬ್ರ್ಯಾಕೆಟಲ್ಲಿ ಭಾಗಾಕಾರದಲ್ಲಿ ಹೋಗುತ್ತೆ, ಅಂದರೆ R2 ಸ್ಕ್ವೇರ್ ಎಚ್ ಡಿವೈಡೆಡ್ ಬೈ R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್. ಸೊ ಇದೇ ನಮ್ಮ ಎಚ್ ಅಂತ ಹೇಳ್ಬೋದು. ಎಲ್ಲ ಬೆಲೆ ಆದೇಶ ಮಾಡ್ತಾ ಹೋಗಿ ಎಚ್ ಬೆಲೆ ಸಿಗುತ್ತೆ. ಮೊದಲನೇದಾಗಿ R2 ಅಷ್ಟು 1.5 ಸ್ಕ್ವೇರ್ ಇಂಟು ಹೈಟ್ ಎಷ್ಟಿದೆ. ಸೊ ಇದು ಹೈಟ್ ಅಂದರೆ ಬಾವಿಯ ಹೈಟ್, ಇದು ಕ್ಯಾಪಿಟಲ್ ಎಚ್ 14 ಇದೆ. ಛೇದದಲ್ಲಿ R1 ಸ್ಕ್ವೇರ್ ಅಂದರೆ R1 ಅಂದರೆ ಎಷ್ಟು ಅಂತ ತೊಗೊಂಡಿದ್ದೀವಿ 5.5 ಸ್ಕ್ವೇರ್ ಮೈನಸ್ R2 ಅಂದರೆ 1.5 ಸ್ಕ್ವೇರ್. ಓಕೆ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಕಾಣಿಸ್ತಾ ಇದೆನಾ? ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಸೊ ಸೂತ್ರ ಉಪಯೋಗಿಸಿ ಮೊದಲನೇದಾಗಿ 1.5ನ ವರ್ಗ ಎಷ್ಟು 2.25 ಇಂಟು 14 ಛೇದದಲ್ಲಿ. ಸೊ ಇದು ಸೂತ್ರ ಉಪಯೋಗಿಸಿದ್ರೆ ಏನಾಗುತ್ತೆ 5.5 ಪ್ಲಸ್ 1.5 ಇಂಟು 5.5 ಮೈನಸ್ 1.5. ಸೊ 14 ಗುಣಿಲೆ ಇಲ್ಲಾಂದರೆ ಇರ್ಲದು, ಆಮೇಲೆ ನೋಡ್ಕೊಳ್ಳೋಣ ಕ್ಯಾಲ್ಕುಲೇಷನ್ ಪಾರ್ಟ್. ಛೇದದಲ್ಲಿ ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ 6 ಪ್ಲಸ್ 1 7 ಆಗುತ್ತೆ. ಎರಡನೇ ಬ್ರ್ಯಾಕೆಟಲ್ಲಿ ಮೈನಸ್ ಮಾಡಿದ್ರೆ 5 ಮೈನಸ್ 1 ಅಂದರೆ 4. ಕರೆಕ್ಟಾ? ಸೊ ಇಲ್ಲಿ ಕ್ಯಾನ್ಸಲ್ ಆಗ್ತದೇನಾ? 7 ಒಂದಲೇ 7 ಎರಡಲೇ 14, 2 ಒಂದಲೇ 2 ಎರಡಲೇ 4, ಅಂದರೆ ಒಟ್ಟಾರೆಯಾಗಿ 2.25 2ಇಂದ ಡಿವೈಡ್ ಮಾಡ್ಬೋದಾ? 2 ಒಂದಲೇ ಪಾಯಿಂಟ್ ಇದೆ, ಮತ್ತೆ 2 ಒಂದಲೇ 2 ಎರಡಲೇ 4, 2 ಐದಲೇ 10, ಅಂದರೆ ಹೈಟ್ ಎಷ್ಟು ಬರ್ತದೆ 1.125 ಮೀಟರ್ ಅಂತ ಹೇಳ್ಬೋದು. ಸೊ ಕ್ವಶನ್ ನಂಬರ್ 5 ಏನಿದೆ, ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರ್ ಆಕಾರದಲ್ಲಿದೆ. ನೋಡ್ಬೋದು, ಸಿಲಿಂಡರ್ ಆಕಾರದಲ್ಲಿರೋ ಒಂದು ಪಾತ್ರೆ ಇದೆ, ಅದರ ವ್ಯಾಸ 12 ಸೆಂಟಿಮೀಟರ್. ಸೊ ಇದೇನು ವ್ಯಾಸ ಇದೆ, ವ್ಯಾಸ 12 ಇದೆ, ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ 12ರ ಅರ್ಧ, ಅಂದರೆ 6 ಸೆಂಟಿಮೀಟರ್ ಅಂತ ಹೇಳ್ಬೋದು. ಆಮೇಲೆ ಎತ್ತರ 15 ಸೆಂಟಿಮೀಟರ್ ಇದೆ. ಸೊ ಹೈಟ್ ಎಷ್ಟು 15 ಸೆಂಟಿಮೀಟರ್. ಆಮೇಲೆ ಅದರ ತುಂಬ ಐಸ್ ಕ್ರೀಮ್ ಇದೆ. ಸೊ ಇದ್ರ ಒಳಗಡೆ ಏನಿದೆ ಐಸ್ ಕ್ರೀಮ್ ಇದೆ ಅಂತ ಹೇಳ್ತಾರೆ. ಸೊ ಈ ಐಸ್ ಕ್ರೀಮನ್ನು 12 ಸೆಂಟಿಮೀಟರ್ ಎತ್ತರ ಮತ್ತು 6 ಸೆಂಟಿಮೀಟರ್ ವ್ಯಾಸ ಇರುವ ಶಂಕುವಿನಲ್ಲಿ ಏನೇನು ಕೊಟ್ಟಿದ್ದಾರೆ ಶಂಕುವಿನ ಬಗ್ಗೆ. ಶಂಕುವಿನ ಎತ್ತರ ಅಂದರೆ ಇದು, ಸೊ ಇದು ಎತ್ತರ ಎಷ್ಟು 12 ಸೆಂಟಿಮೀಟರ್. ಸೊ ಇದು ಎಚ್ 12 ಸೆಂಟಿಮೀಟರ್ ಅಂತ ಗೊತ್ತಾಯಿತು. ಆಮೇಲೆ ವ್ಯಾಸ ಎಷ್ಟು 6 ಸೆಂಟಿಮೀಟರ್. ವ್ಯಾಸ 6 ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ 6ರ ಅರ್ಧ, ತ್ರಿಜ್ಯ 3 ಸೆಂಟಿಮೀಟರ್ ಆಗುತ್ತೆ. ಇದು ಶಂಕುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸೊ ಅದಾದಮೇಲೆ ಒಂದು ಅರ್ಧ ಗೋಳವಿರುವಂತೆ, ಓಕೆ ಅದರ ಮೇಲೆ, ಇಲ್ಲಿ ಕ್ವಶನಲ್ಲಿ ಇರಬೇಕು, ಅದರ ಮೇಲೆ ಅಂದರೆ ಶಂಕುವಿನ ಮೇಲೆ ಏನು ಮಾಡ್ತಾ ಇದ್ದಾರೆ ಒಂದು ಅರ್ಧ ಗೋಳವಿರುವಂತೆ ತುಂಬಬೇಕಾಗಿದೆ. ಸೊ ಇದ್ರ ಮೇಲೆ ಕೂಡ ಐಸ್ ಕ್ರೀಮ್ ಹಾಕ್ತಾಯಿದ್ದಾರೆ, ಒಳಗಡೆ ಕೂಡ ಐಸ್ ಕ್ರೀಮ್ ಹಾಕ್ತಾ ಇದ್ದಾರೆ, ಮೇಲೆ ಒಂದು ಅರ್ಧ ಗೋಳ ಈ ರೀತಿ ಕೂಡ ಐಸ್ ಕ್ರೀಮ್ ಇದೆ. ಸೊ ಈ ಐಸ್ ಕ್ರೀಮನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು. ಸೊ ಈ ರೀತಿ ಐಸ್ ಕ್ರೀಮ್ಗಳು ತುಂಬ್ತಾ ಹೋದರೆ ಎಷ್ಟು ಐಸ್ ಕ್ರೀಮ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, ಒಟ್ಟು ಐಸ್ ಕ್ರೀಮ್ನ ಘನಫಲ ಭಾಗಿಲೆ ಒಂದು ಕೋನ್ ಐಸ್ ಕ್ರೀಮ್ನ ಘನಫಲ ಮಾಡಿದ್ರೆ ನಮಗೇನು ಸಿಗುತ್ತೆ
ಐಸ್ ಕ್ರೀಮ್ಗಳ ಸಂಖ್ಯೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಐಸ್ ಕ್ರೀಮ್ಗಳ ಸಂಖ್ಯೆ ಈಕ್ವಲ್ಸ್ ಏನಂತ ಬರ್ಕೊಳ್ಳೋಣ, ಸಿಲಿಂಡರ್ನ ಅಂದರೆ ಸಿಲಿಂಡರ್ ಆಕೃತಿಯಲ್ಲಿ ಏನು ಐಸ್ ಕ್ರೀಮ್ ಇದೆ ಅದರ ಒಟ್ಟು ಘನಫಲ ಭಾಗಿಲೆ ಒಂದು ಐಸ್ ಕ್ರೀಮ್ನ ಘನಫಲ. ಸೊ ಎರಡರ ಘನಫಲ ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ಸಿಲಿಂಡರ್ನ ಘನಫಲ ಏನು, ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳ್ತೀವಿ, ಭಾಗಿಲೆ ಒಂದು ಕೋನ್ನ ಘನಫಲ. ಸೊ ಈ ಕೋನ್ನ ಘನಫಲ ಅಂದರೆ ಒಂದು, ಓಕೆ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ, ಈ ಕೋನ್ ಯಾವ ರೀತಿ ಇದೆ, ಒಂದು ಶಂಕು ಇದೆ, ಆಮೇಲೆ ಒಂದು ಮೇಲ್ಗಡೆ ಅರ್ಧ ಗೋಳ ಇದೆ. ಇವೆರಡರ ಘನಫಲ ಸೇರಿಸಿದ್ರೆ ಈ ಐಸ್ ಕ್ರೀಮ್ನ ಘನಫಲ ಸಿಗುತ್ತೆ. ಸೊ ಇದರ ಸೂತ್ರ ಏನು, ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳ್ತೀವಿ. ಆ್ಯಂಡ್ ಅರ್ಧ ಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಎರಡರ ಘನಫಲ ಪ್ಲಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಏನಾದರೂ ಕಾಮನ್ ಬರುತ್ತಾ, ಎಸ್, ಪೈ ಆರ್ ಸ್ಕ್ವೇರ್ ಕಾಮನ್ ಬರುತ್ತೆ. ಉಳ್ಕೊಳ್ಳೋದು ಇಲ್ಲಿ ಅಂಶದಲ್ಲಿ ಎಚ್, ಛೇದದಲ್ಲಿ 3 ಉಳ್ಕೊಳ್ಳುತ್ತೆ, ಪ್ಲಸ್ ಓಕೆ /3 ಕೂಡ ಕಾಮನ್ ಬರುತ್ತಲ್ಲ. ಸೊ /3 ಕೂಡ ತೊಗೊಳ್ಳಿ, ಅಂದರೆ ಬರೀ ಎಚ್ ಉಳ್ಕೊಳ್ಳುತ್ತೆ. 1/3 ಪೈ ಆರ್ ಸ್ಕ್ವೇರ್ ಎಷ್ಟು ಕಾಮನ್ ಆದರೆ ಎಚ್ ಉಳ್ಕೊಳ್ಳುತ್ತೆ. ಇಲ್ಲಿ 1/3 ಕಾಮನ್, ಪೈ ಕಾಮನ್, ಆರ್ ಸ್ಕ್ವೇರ್ ಅಂದರೆ 2r ಉಳ್ಕೊಳ್ತಾ ಇದೆ. ಇಲ್ಲಿ 2 ಒಂದು ತ್ರಿಜ್ಯ. ಸೊ ಬೆಲೆ ಆದೇಶ ಮಾಡ್ತಾ ಹೋಗಿ, ಪೈ ಅಂತೂ ಅದೇ ರೀತಿ ಬರುತ್ತೆ, ಪೈ ಅಂತಲೇ ಬರ್ಕೊಳ್ಳಿ. ತ್ರಿಜ್ಯ ಅಷ್ಟು, ಶಂಕುವಿನಲ್ಲಿ ತ್ರಿಜ್ಯ 3 ಇದೆ. ಸೊ 3 × 3 ಭಾಗಿಲೆ 3. ಹೈಟ್ ಎಷ್ಟು, 12. ಆಮೇಲೆ 2r ಅಂದರೆ 2 × ತ್ರಿಜ್ಯ 3 ಇದೆ, 2r ಎಷ್ಟಾಗುತ್ತೆ, 6, ಅಂದರೆ ವ್ಯಾಸ ಅಂತಲೇ ಅರ್ಥ, 6. ಸೊ ಒಂದು 3 ಅಂತೂ ಕ್ಯಾನ್ಸಲ್ ಆಯಿತಾ. ಆಮೇಲೆ ಪೈ × 3 3π ಆಗುತ್ತೆ, ಗುಣಿಲೆ 12 + 6 18. ಸೊ 18 ಮೂರಲೇ ಎಷ್ಟಾಗುತ್ತೆ, 54 ಪೈ. ಏನು ಸಿಗ್ತಿದ್ದು, ಒಂದು ಐಸ್ ಕ್ರೀಮ್ನ ಘನಫಲ ಸಿಗ್ತಾ ಇದೆ. ಅರ್ಥ ಆಯ್ತಾ ಅದು ಕ್ಯಾಲ್ಕುಲೇಷನ್? ಸೊ ಇದು ಡೈರೆಕ್ಟಾಗಿ ನಾವು ಆದೇಶ ಮಾಡೋಣ. ಎಷ್ಟು, 54 ಪೈ. ಓಕೆ, ಆಮೇಲೆ ಅಂಶದಲ್ಲಿ ಸಿಲಿಂಡರ್ನ ಘನಫಲ ಏನು, ಮೊದಲನೇದಾಗಿ ಪೈ ಅಂತೂ ಕ್ಯಾನ್ಸಲ್ ಆಯಿತಾ, ಉಳ್ಕೊಳ್ಳೋದು ಆರ್ ಸ್ಕ್ವೇರ್. ಕ್ಯಾಪಿಟಲ್ ಆರ್ ಎಷ್ಟು, 6 ಇದೆ. ಸೊ 6 × 6, ಹೈಟ್ ಎಷ್ಟು, 15, ಛೇದದಲ್ಲಿ 54 ಕ್ಯಾನ್ಸಲ್ ಆಗುತ್ತಾ, 6 9 54 ಆಗುತ್ತೆ. ಆಮೇಲೆ 3 3 3 2 3 1 3 5, ಅಂದರೆ 5 × 2 10. ಸೊ ಐಸ್ ಕ್ರೀಮ್ಗಳ ಸಂಖ್ಯೆ ಈ ರೀತಿ ಫಿಲ್ ಮಾಡ್ತಾ ಹೋದರೆ ಎಷ್ಟು ಐಸ್ ಕ್ರೀಮ್ ಫಿಲ್ ಆಗುತ್ತೆ, ಅಂದರೆ ತುಂಬುತ್ತೆ, ಅಂದರೆ 10 ಐಸ್ ಕ್ರೀಮ್ಗಳು ತುಂಬುತ್ತೆ ಅಂತ ಹೇಳ್ಬೋದು. ಸೊ ಪ್ರಶ್ನೆ 6ರಲ್ಲಿ ಏನಿದೆ, 1.75 ಸೆಂಟಿಮೀಟರ್ ವ್ಯಾಸ, 2 ಮಿಲಿಮೀಟರ್ ದಪ್ಪ ಇರುವ ಬೆಳ್ಳಿ ನಾಣ್ಯಗಳಿವೆ ನೋಡ್ಬೋದು. ಸೊ ವ್ಯಾಸ 1.75 ಅಂತ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ. ತ್ರಿಜ್ಯ ಏನಾಗುತ್ತೆ, 1.75/2. ಸೊ 2ರಿಂದ ಭಾಗ ಹೊಡೆದ್ರೆ 0.875 ಬರುತ್ತೆ. 0.875 ಅಂದರೆ 875/1000 ಅಂತ ಕೂಡ ಬರಿಬೋದು. 3 ಅಂಕಿ ಇದೆಲ್ಲ, 3 0 ಛೇದದಲ್ಲಿ ಬರ್ಕೊಳ್ಬೋದು. ಆ್ಯಂಡ್ ಇದರ ದಪ್ಪ ಅಂದರೆ ನಾಣ್ಯ ಸಿಲಿಂಡರ್ ಆಕಾರದಲ್ಲಿರುತ್ತೆ, ಅಂದರೆ ದಪ್ಪ ಅಂದರೆ ಇಂಡೈರೆಕ್ಟ್ಲಿ ಹೈಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೈಟ್ ಎಷ್ಟು, 2 ಮಿಲಿಮೀಟರ್, ಅಂದರೆ ಸೆಂಟಿಮೀಟ್ರಲ್ಲಿ ಎಷ್ಟಾಗುತ್ತೆ, 2/10 ಸೆಂಟಿಮೀಟ್ರ್ ಆಗುತ್ತೆ. ಸೊ ಅದು ಹೈಟ್ ಕೂಡ ಗೊತ್ತಾಯ್ತು ನಮಗೆ. ಆಮೇಲೆ ಸೊ ಈ ರೀತಿ ನಾಣ್ಯಗಳನ್ನು ಕರಗಿಸಿ ಭಾಳಷ್ಟು ನಾಣ್ಯ ಮೆಲ್ಟ್ ಮಾಡ್ತಾ ಇದ್ದಾರೆ. ಸೊ ಕರಗಿಸಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಉದ್ದ ಅಗಲ ಎತ್ತರ ಇಷ್ಟಿಷ್ಟು ಇರುವಂತೆ ಈ ಅಳತೆಯ ಒಂದು ಆಯತ ಘನವನ್ನು ಮಾಡಬೇಕಾಗಿದೆ. ಹಾಗಾದರೆ ಎಷ್ಟು ಬೆಳ್ಳಿಯ ನಾಣ್ಯಗಳು ಬೇಕಾಗುತ್ತವೆ? ಇವಾಗ ನಾವು ಐಸ್ ಕ್ರೀಮ್ ಕ್ವಶನ್ ಮಾಡಿದ್ವಲ್ಲ, ಸೊ ಇಲ್ಲೂ ಕೂಡ ಅದೇ ಮಾಡಬೇಕು. ಬೆಳ್ಳಿಯ ನಾಣ್ಯಗಳ ಸಂಖ್ಯೆ ಬೇಕಂದರೆ ಆ ಒಟ್ಟು ಆಯತದ ಘನಫಲ ಭಾಗಿಲೆ ಒಂದು ಕಾಯಿನ್ನ ಘನಫಲ, ಏನು ಒಂದು ನಾಣ್ಯದ ಘನಫಲದಿಂದ ಡಿವೈಡ್ ಮಾಡಬೇಕು. ಓಕೆ, ಅಂದರೆ ಈ ರೀತಿ ಬರಿಬೋದು, ಆಯತದ ಘನಫಲ ಭಾಗಿಲೆ ಒಂದು ನಾಣ್ಯದ ಘನಫಲ. ಸೊ ಭಾಳಷ್ಟು ನಾಣ್ಯ ಕರಗಿಸ್ಬಿಟ್ಟು ಈ ರೀತಿ ಒಂದು ಘನಫಲ ರೆಡಿ ಮಾಡ್ತಾ ಇದ್ದಾರೆ. ಈ ಘನಫಲದ
ಲೆಂತ್, ಬ್ರೆಡ್ತ್, ಹೈಟ್, ಉದ್ದ, ಅಗಲ, ಎತ್ತರ ಕೊಟ್ಟಿದ್ದಾರೆ ಆಲ್ರೆಡಿ. ಲೆಂತ್ ಎಷ್ಟು? ಇದು ಇದೆ 5.5 ಸೆಂಟಿಮೀಟರ್ ಆ್ಯಂಡ್ ಅಗಲ 10 ಸೆಂಟಿಮೀಟರ್ ಆ್ಯಂಡ್ ಎತ್ತರ 3.5 ಸೆಂಟಿಮೀಟರ್. ಆಯಿತಾ? ಅದಾದಮೇಲೆ ಸೊ ಇದರ ಘನಫಲ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, LBH ಭಾಗಿಲೆ ಒಂದು ನಾಣ್ಯದ ಘನಫಲ ಯಾವ ರೀತಿ ಇದೆ? ಇದು ಸಿಲಿಂಡರ್ ಆಕಾರ. ಸಿಲಿಂಡರ್ನ ಘನಫಲ ಏನಾಗುತ್ತೆ? πr²h ಆಗುತ್ತೆ. ಎಲ್ಲ ಬೆಲೆ ಆದೇಶ ಮಾಡಿ ಆನ್ಸರ್ ಸಿಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಬೇಕಷ್ಟೆ. ಲೆಂತ್ ಎಷ್ಟು? 5.5, ಆಮೇಲೆ ಅಗಲ 10 ಇದೆ ಆ್ಯಂಡ್ ಎತ್ತರ 3.5. ಸೊ ಛೇದದಲ್ಲಿ ಪೈ ಇದೆ ಅಲ್ಲ, ಸೊ ಅಂಶದಲ್ಲಿ ಬರೆದ್ರೆ ಏನಾಗುತ್ತೆ? 22/7 ಅಂದರೆ 7/22 ಆಗುತ್ತೆ. ಕರೆಕ್ಟಾ? ಅದಾದಮೇಲೆ r² ತ್ರಿಜ್ಯ ಎಷ್ಟಿದೆ? 875 ಭಾಗಿಲೆ 1000. ಛೇದದಲ್ಲಿದೆ, ಸೊ ಅಂಶದಲ್ಲಿ ಬರುತ್ತೆ 1000 ಭಾಗಿಲೆ 875 ಆಗುತ್ತೆ. ಸೈಡಲ್ಲಿ ಬರ್ಕೊಳ್ಳೋಣ. ಇದು ಸೊ r² ಇದೆಲ್ಲ 2 ಸಾರಿ ಬರ್ಕೊಳ್ಳಿ. 1000 ಭಾಗಿಲೆ 875. ಮತ್ತೇನಿದೆ? ಛೇದದಲ್ಲಿ ಹೈಟ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟಿದೆ? 2/10 ಸೆಂಟಿಮೀಟ್ರ್. ಸೊ ಇದು ಕೂಡ ಅಂಶದಲ್ಲಿ ಬರೆದ್ರೆ 10/2 ಸೆಂಟಿಮೀಟ್ರ್ ಆಗುತ್ತೆ. ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೋಡೋಣ ಏನೇನಾಗುತ್ತದೆ. ಮೊದಲನೇದಾಗಿ ಓಕೆ, 1 0 ಕ್ಯಾನ್ಸಲ್ ಅಂದರೆ ಪಾಯಿಂಟ್ ಆದಮೇಲೆ 1 ಅಂಕಿ ಅಲ್ಲ, ಸೊ ಪಾಯಿಂಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆ, ಮತ್ತೇನು ಮಾಡ್ಬೋದು? ಓಕೆ, 7ಇಂದ 875 ಭಾಗ ಹೋಗುತ್ತೆ. 7 1 7, 7 2 14, 3 ಉಳ್ಕೊಳ್ಳುತ್ತೆ ಅಂದರೆ 7 5 35. 125 1 125 8 1000 ಗೊತ್ತಿರಬೇಕಿದು. ಯಾವಾಗೂ 25 ಗುಣಿಲೆ 4 100 ಅಂತ ಗೊತ್ತಿರಬೇಕು. 125 ಗುಣಿಲೆ 8 ಅಂದರೆ 1000 ಅಂತ ಕೂಡ ಗೊತ್ತಿರಬೇಕು. ಓಕೆ, ಇದಾದ್ಮೇಲೆ ಮತ್ತೇನು ಕ್ಯಾನ್ಸಲ್ ಆಗುತ್ತೆ? 2 4 8 ಕರೆಕ್ಟ್. ಮತ್ತೇನು ಮಾಡ್ಬೋದು? ಓಕೆ, 2 11 2 2 4, 3.5 ಇಂಟು 2 ಮಾಡಿ ಎಷ್ಟಾಗುತ್ತಾ? 7 ಆಗುತ್ತೆ. ಕರೆಕ್ಟ್. ಸೊ ಏನೇನು ಉಳ್ಕೊಳ್ತಾ ಇದೆ ಇನ್ನೊಂದು ಸರಿ ಬರ್ಕೊಳ್ಳೋಣ. ಸೊ ಇದು 55 ಉಳ್ಕೊಳ್ತು. ಆಮೇಲೆ 3.5 ಮತ್ತು 2 ಇಂಟು ಮಾಡಿದ್ರೆ 7 ಬಂತಿಲ್ಲಿ. ಅಂಶದಲ್ಲೇನಿದೆ? 1000 ಇಂಟು 10 ಅಂದರೆ 10,000 ಆಯ್ತಿದು. ಭಾಗಿಲೆ 875. ಮತ್ತೇನು? 11 ಉಳ್ಕೊಳ್ತಾ ಇದೆ. ಓಕೆ, ಎಲ್ಲ ಆಯಿತಾ? ಇವಾಗ ಕ್ಯಾನ್ಸಲ್ ಮಾಡಿ ಮತ್ತೊಂದು ಸಾರಿ. 11 1 11 5 ಕರೆಕ್ಟ್. ಮತ್ತು 5ರಿಂದ ಡಿವೈಡ್ ಮಾಡ್ಬೋದು. 5 1 5 1 ಅಂದರೆ 37 ಆಯ್ತಿದು. 5 7 35, 5 5 25, 175 ಬಂತು. 7ಇಂದ ಡಿವೈಡ್ ಆಗುತ್ತಾ? 7 1 7 2 14 ಮತ್ತು 35 ಅಂದರೆ 7 5 35. ಇವಾಗ ಹೇಳಿದ್ವಲ್ಲ, 25 1 25 4 100, 2 0. ಓಕೆ, ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಬೇಕಷ್ಟೆ. ಸೊ ಆನ್ಸರ್ ಎಷ್ಟು ಬರುತ್ತಿದ್ದು? 400 ಬೆಳ್ಳಿಯ ನಾಣ್ಯಗಳನ್ನು ಕರಗಿಸ್ಬೇಕಾಗುತ್ತೆ. ಈ ರೀತಿ ಒಂದು ಆಯತಘನ ರೆಡಿ ಮಾಡಬೇಕಂದ್ರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7ಇಂದ ನೆಕ್ಸ್ಟ್ ವಿಡಿಯೋನಲ್ಲಿ ಕ್ವಶನ್ ನಂಬರ್ 7 8 9 ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.